ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೈದ್ಯನ. ನಮಸ್ತೆ ಅಣ್ಣ. ನಮಸ್ತೆ ವೀಕ್ಷಕರೇ. ಸಾಮಾನ್ಯವಾಗಿ ಇದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ಎಲ್ಲರೂ ಎಲ್ಲ ಅಂದರೆ ಸಂಪಾದನೆಗಳು ಮಾಡ್ಕೊತಾರೆ, ಯಾವುದೋ ಒಂದು ಕೆಲಸಗಳು ಮಾಡ್ತಾ ಜೀವನಗಳು ಎಲ್ಲರೂ ಮಾಡ್ತಾವ್ರೆ. ಕೆಲವರು ಮನೆಗಳಲ್ಲಿ ದೊಡ್ಡ ಕುಟುಂಬಗಳು ಇರ್ತವೆ, ಕೆಲವರು ಕಡೆ ಚಿಕ್ಕ ಕುಟುಂಬ, ಇಬ್ಬರು ಮೂವರು ಇದ್ದರೂ ಕೂಡ ಮನೆಯಲ್ಲಿ ನೆಮ್ಮದಿ ಇರಲ್ಲ. ಜಗಳಗಳು ಯಾವಾಗಲೂ ಗಲಾಟೆಗಳು ರೆಗ್ಯುಲರಾಗಿ ಇರ್ತವೆ. ಅದನ್ನು ಎಷ್ಟೇ ಒಂದು ಪ್ರಯತ್ನ ಪಟ್ಟು ಅವುಗಳಿಂದ ಆಚೆಗೆ ಬರಬೇಕು ಅಂತ ಪ್ರಯತ್ನ ಪಟ್ಟರು ಅದು ಆಗಲ್ಲ. ಯಾರೇ ಬಂದು ನ್ಯಾಯ ಪಂಚಾಯತಿ ಏನೇ ಮಾಡೋಕ್ಕೋದ್ರೂ ಅದು ಸಮಾಧಾನ ಇರಲ್ಲ, ಒಬ್ರಿಗೊಬ್ರಿಗೆ ಆಗಲ್ಲ. ಇನ್ನು ಕೆಲವರು ಕುಟುಂಬಗಳು ತುಂಬಿದ ಕುಟುಂಬಗಳು, 50-60 ಜನ ಇರೋ ಕುಟುಂಬಗಳ ಕೂಡ ಜಗಳ ಆಗಲ್ಲ. ಇಬ್ಬರಲ್ಲಿರೋ ಕುಟುಂಬದಲ್ಲಿ ಜಗಳಗಳಾಗ್ತವೆ. ಈ ಥರ ಮನೆಯಲ್ಲಿ ವಾಸ ಮಾಡೋದಕ್ಕೆ ನೆಮ್ಮದಿ ಇರಲ್ಲ. ಸಂಪಾದನೆ ಇರ್ತದೆ, ದುಡ್ಡು ಇರ್ತದೆ, ಎಲ್ಲ ಇರ್ತದೆ, ಬಟ್ ಅವ್ರಿಗೆ ನೆಮ್ಮದಿ ಕಳ್ಕೊಂಬಿಟ್ಟಿರ್ತಾರೆ. ಮಾತಲ್ಲಿ ಸಣ್ಣ ಪುಟ್ಟ ಏನೋ ಒಂದು ಕಿರಿಕ್ ಜಗಳಗಳು ಆಗ್ತಾ ಇರ್ತದೆ. ಈ ಒಂದು ವಾತಾವರಣ ಮನೆಗಳಲ್ಲಿ ಯಾಕೆ ಕ್ರಿಯೇಟ್ ಆಗುತ್ತೆ? ನಮಸ್ತೆ ವೀಕ್ಷಕರೇ. ಇದರಲ್ಲಿ ಅಣ್ಣ ನೀವು ಕೇಳಿದ್ರೆ ವಿಚಾರದೊಳಗೆ ಎಲ್ಲ ದಿಕ್ಕಿನೊಳಗೂ ಆಯಗಳನ್ನ ನೋಡ್ತಾರೆ. ಋಷಭ ಆಯ, ಧ್ವಜ ಆಯ ಎಲ್ಲ ಆಯಗಳನ್ನ ನೋಡಿಸ್ಕೊಂಡು ಅವ್ರಿಗೆ ಸಿಂಹ ಆಯ ಯಾವುದು ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬೇಕೋ ಆ ವಾಯಕ್ಕೇನೈತೆ ಕುಂಡಿಸ್ತಾರೆ. ಅದೇ ಥರಕ್ಕೇನೈತೆ ಕಿಟಿಕಿ ಹಾಕ್ತಾರೆ, ಅದೇ ಥರಕ್ಕೇನೈತೆ ಕುಬೇರ ಮೂಲಿಗೆ ಏನಿರ್ಬೇಕು ಎಲ್ಲ ಪ್ರಕಾರ ಮನೆ ಮಾಡ್ತಾರೆ. ಆ ಮನೆ ಒಳಗೇನೈತೆ ವಾಸ ಮಾಡೋಕೆ ಹೋದಾಗ ಮನೆ ಜಾಗ ನೆಮ್ಮದಿ ಇರಲ್ಲ. ಆ ಮನೆ ಒಳಗೆ ಏನೈತೆ ನನಗೆ ಯಾಕೆ ನೆಮ್ಮದಿ ಸಿಗ್ತಾ ಇಲ್ಲ, ಈ ಮನೆ ಒಳಗೆ ನಮ್ಮ ಮನೆ ಒಳಗೇನೈತೆ ಜಗಳ, ಈ ಮನೆ ಒಳಗೆ ನಮಗೆ ಗುದ್ದಾಟ, ಈ ಮನೇನ ತಕ್ಕದ್ದು ವಾಸ್ತು ಮನೇನ ಯಾರು ಕೊಟ್ರು ನಿನಗೆ? ಮನೆ ನಿನಗೆ ಯಾರು ಕೊಟ್ರು? ಇದನ್ನು ಕೊಟ್ಟದ್ದೇನಕ್ಕೆ? ಇದನ್ನು ನಿನಗೆ ಕೊಟ್ಟದನ್ನ ನಾನೇನೈತೋ ಸುಖ ಶಾಂತಿ ನೆಮ್ಮದಿನ ತಕ್ಕದ್ದನ್ನು ಅನುಭವಿಸ್ಕೊಂಡು ನೀನು ಜೀವಿಸ್ಕೊಂಡು ನೀನು ವಾಸ ಮಾಡ್ಕೊಂಡು ನಿನ್ನ ವಂಶಾಭಿವೃದ್ಧಿ ಬೆಳೆಸ್ಕೊಳ್ಳಿ ಅಂತ. ನಾವೇನೈತೋ ಕುಟುಂಬ ಏನೈತೋ ಆಯುರ ಆರೋಗ್ಯ ಇಷ್ಟಾರ್ಥ ಸಿದ್ಧಿರಸ್ತು ಪುತ್ರ ಪೌತ್ರಾಭಿವೃದ್ಧಿ ಪ್ರಾಪ್ತಿರಸ್ತು ಅಂತೀವಿ ನಾವು. ಇದ್ರಾಗೆ ಪುತ್ರ ಪೌತ್ರಾಭಿವೃದ್ಧಿ ಅಂದರೆ ಇವ್ರಿಗೆ ಅಭಿವೃದ್ಧಿ ಆಗ್ತಾ ಇರ್ಬೇಕು. ಅದರಲ್ಲಿ ಅಭಿವೃದ್ಧಿ ಅಂತ ಹೇಳಿಬಿಟ್ಟು ನಾವೊಂದು ಇದು ಮಾಡಿದಾಗ ಅದನ್ನು ಆ ಫಲನ ತಕ್ಕದ್ದು ಇವ್ರು ಸ್ವೀಕರಣೆ ಮಾಡ್ಬೇಕಾದಾಗ ಆ ಫಲ ಸ್ವೀಕರಣೆ ಮಾಡ್ಬೇಕಾದಾಗ ಮನೆ ಒಳಗೇನೈತಕ್ಕದ್ದು ಆ ಕುಲ ದೇವತೆ ಅನ್ನತಕ್ಕದ್ದನ್ನು ದೈವ ಆರಾಧನೆ ಅನ್ನತಕ್ಕದ್ದನ್ನು ಮಾಡ್ತಾ ಹೋಗ್ತಾ ಇರ್ಬೇಕು. ಆ ಮನೆ ಒಳಗೆ ಆ ಮನೆ ಒಳಗೇನೈತ ಆ ದೇವ್ರ ಹೆಸರು ಹೇಳ್ಬಿಟ್ಟು ಆ ಮನೆಗೆ ದೀಪ ಉರಿತಾ ಇರ್ತೈತಲ್ಲ, ಆ ದೀಪದಿಂದ ಬರೋ ಕಾಗದದಿಂದಲೇ ಏನೈತೋ ಅಲ್ಲಿ ಆ ದೇವ್ರುಗಳಿಗೆ ಹೋಗಿ ಅದು ಆಯಸ್ಸು ತೊಟ್ಟುತ್ತೆ. ಓಕೆ, ಅಂದರೆ ಅದರಲ್ಲಿ ನಾವು ಪ್ರೇಯರ್ ಮಾಡಬೇಕು, ಅದು ಮಾಡಬೇಕು. ಅದು ಒಂದನೇ ಭಾಗ ನಾವು ಏನೈತೆ ದೇವ್ರಿಗೆ ಏನೈತೆ ಫಸ್ಟ್ ರೀಚ್ ಆಗೋದು. ಈ ಎರಡನೇ ಭಾಗ ಅನ್ನತಕ್ಕದ್ದನ್ನು ಮನೆ ಒಳಗೆ ಕಲಹ ಹುಟ್ಟಬೇಕಾದಾಗ ಇದರಲ್ಲಿ ಜಗಳ ಗಂಟಿ ಗಿಡ ಅನ್ನತಕ್ಕದ್ದು ಬರುತ್ತೆ. ಇದು ಪ್ರಯೋಗಕ್ಕೆ ಸಂಬಂಧಪಟ್ಟ ಇದು ಪ್ರಯೋಗದಲ್ಲಿ ಏನೈತೆ ಇವ್ರನ್ನ ಆಟ ಆಡಿಸ್ತಾರೆ. ಆ ಪ್ರಯೋಗದಲ್ಲಿ ಏನಾಗುತ್ತೆ ಅಂದರೆ ನಾಗರಾವಿನ ಪರೆ ಪ್ರತಿ ಹುಣ್ಣಿಮೆ ಒಳಗೆ ಏನೈತೆ ಅದು ಒಂದು ಸರಸ ಸಲ್ಲಾಪ ಆಡೋ ಟೈಮ್ನೊಳಗೆ ಏನೈತೆ ಅದು ಆ ಬೆಣೆ ಅನ್ನತಕ್ಕದ್ದು ಏನು ಅದರ ಸರ್ಪ ಮಧ್ಯರಾತ್ರಿ ಒಳಗೇನೈತೋ ಚಂದ್ರ ಹುಣ್ಣಿಮೆ ದಿನ ಅದು ಪರೆ ಬಿಡುತ್ತೆ. ಆ ಪರೆ ಅನ್ನತಕ್ಕದ್ದು ಸಮಯ ನೋಡ್ಕೊಂತಾರೆ. ಆ ಪರೆ ತಗೊಂಡು ಮತ್ತೇನೈತೋ ಮುಂಗಸಿ ಬೇರು, ಆ ಮುಂಗಸಿ ತುಪ್ಟ ಅನ್ನತಕ್ಕದ್ದು ಏನಿರುತ್ತೆ ಆ ಇಂದ್ರ ಬಾಲ ಆಗಲಿ ಅದನ್ನೇನಂತ ಆಕರ್ಷಣೆ ಮಾಡಿ ಒಂದನ್ನೊಂದನ್ನು ಘರ್ಷಣೆ ಮಾಡಿ ಗೊಂಬೆ ಮಾಡ್ತಾರೆ. ಇದು ಅವನು ಏನೈತೆ ಗಂಡ, ಇದು ಹೆಂಡ್ರು, ಇವರಿಬ್ಬರು ಎದುರಿಗೆ ನಿಂತ್ಕೊಬೇಕು. ಆವ ಮುಂಗ್ಸಿ ಒಂದು ಜಾಗದಲ್ಲಿ ನಿಲ್ಲಲ್ಲ, ಅವು ನಿಲ್ಲೋದು ಇಲ್ಲ. ಇವರು ಏನೈತೆ ಒಬ್ಬರನ್ನೊಬ್ಬರು ಮಕ ಸಂಘರ್ಷಣೆ ಆಗ್ತಿದ್ದಂಗೆನ ಮಕ ಭೇಟಿ ಮಾಡ್ತಿದ್ದಂಗೆ ಏನೈತೆ ಜಗಳ ಸ್ಟಾರ್ಟ್ ಆಗುತ್ತೆ. ಈ ಬೇಡದ ವಿಚಾರಕ್ಕೆನ ಸಣ್ಣ ಪುಟ್ಟ ವಿಚಾರಕ್ಕೆ ಇದು ಕ್ರಿಯೆಯಿಂದ ನಡೀತೈತಿ. ಈ ಕ್ರಿಯೆಗಳು ಒಂದು ಭಾಗದಲ್ಲಿ ಏನೈತೆ ನಾವು ಕಟ್ ಮಾಡ್ಕೊಂತೀವಿ. ಆ ಕಟ್ ಮಾಡಿದಾಗ ಏನಾಗುತ್ತೆ, ಒಂದು ತಡೆ ಅನ್ನತಕ್ಕದ್ದು ಇನ್ನೊಂದು ಮಾಡಿ ಕಟ್ ಮಾಡಿದಾಗ ಕ್ಲಿಯರ್ ಆಗುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ, ನಮ್ಮಲ್ಲಿ ಮನಸ್ತಾಪಗಳು ಮತ್ತೇನೈತೆ ಆ ಭೂಮಿ ಒಳಗೇನತಕ್ಕದ್ದು ಒಂದು ದೈವ ಜಾಗ ಸಂಕರ್ಷಣೆ ಆಗುತ್ತೆ. ಆ ಭೂಮಿ ಒಳಗೇನೈತೆ ಇವ್ರಿಗೆ ಹಿಂದೆ ಯಾವುದೋ ಒಂದು ದೈವ ಅನ್ನತಕ್ಕದ್ದು ಈ ಭೂಮಿ ಒಳಗೆ ಇವತ್ತು ಅಲ್ಲಿ ಲಿಂಗ ಸಿಕ್ತು, ಇಲ್ಲಿ ನಮಗೆ ದೇವ್ರು ಸಿಕ್ತು, ಪ್ರತ್ಯಕ್ಷ ಆಯ್ತು ಅಂತಾರೆ. ಆ ದೇವ್ರುಗಳು ಅನ್ನತಕ್ಕದ್ದು ಇತಿಹಾಸದೊಳಗೇನೈತೆ ನಶಿಸಿ ಹೋಗಿರ್ತೈತಿ. ಅದು ದೇವ್ರ ಭೂಮಿ ಆಗಿರ್ತೈತೆ ಅಣ್ಣ ಅಲ್ಲಿ. ಓಕೆ, ಯಾವುದೋ ಕಾಲದಲ್ಲಿ ಪೂಜೆ ನಡೆಸ್ಕೊತಾ ಇರ್ತದೆ. ಈಗ ಅಲ್ಲಿ ಏನೂ ಇರಲ್ಲ, ಬಟ್ ನಾವೇನೋ ಮಾಡ್ತಾ ಇರ್ತೀವಿ. ಆ ದೈವ ಭೂಮಿ ಅದನ್ನು ನಾವೇನೈತೆ ಅಪ್ಪಣೆ ಇಲ್ದಲೆ ನಾವೇನೈತೆ ಅಲ್ಲಿ ಏಕಾಏಕಿ ಪ್ರವೇಶ ಮಾಡ್ತೀವಿ. ಪ್ರವೇಶ ಮಾಡಿದಾಗ ಅಲ್ಲಿ ಏನಾಗುತ್ತೆ, ನಮ್ಗೆ ಏನು ಗೊತ್ತಾಗಲ್ಲ. ಮನೆ ಕಟ್ತೀವಿ, ಪೂಜೆ ಮಾಡ್ತೀವಿ, ಯಾವುದೋ ವಿಘ್ನ ಬರ್ದಂಗೆ ಏನೈತೆ ಮನೆ ಆಯಿತು. ಮನೆ ಒಳಗೆ ಹೋದಾಗ ನೆಮ್ಮದಿ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಕಟ್ಟತಕ್ಕ ಸುಮ್ಮನೆ ಇದ್ದು ಕಟ್ಟಿದ ಮೇಲೆ ಏನಾಯ್ತು ಕೆಲವು ಜನ ಏನು ಮಾಡ್ತಾರೆ, ಇದ್ರ ಎಕ್ಸಾಂಪಲ್ ಕೊಡ್ತೀನಿ. ನಿನ್ನ ಸೈಟು
ಇದು ನನ್ನ ಸೈಟು ಅಂತ ನಾನು ಮನೆ ಕಟ್ತಾ ಇರ್ತೀನಿ. ಹೌದು. ನೀನು ನೋಡ್ತೀರಾ ಮನೆ ಕಟ್ಟತಕ್ಕ ಸುಮ್ಮನೆ ಬಿಡು ಚೆನ್ನಾಗಿ ಕಟ್ಟಿ ಹಿಂಗೆ ಕಟ್ಬೇಕು ಹಂಗೆ ಕಟ್ಬೇಕು ಚೆನ್ನಾಗಿ ಕಟ್ರಿ ಅಂತೀರ. ಬಣ್ಣ ಸುಣ್ಣ ಆಗಿ ನೀನು ಗೃಹಪ್ರವೇಶ ಮಾಡೋಕೊಂಡಾಗ ಸ್ಟೇಷನ್ನಿಂದ ಕೋರ್ಟಿಂದ ಆಟತಾ ಸೀದಾ ಬರ್ತೀವಿ. ಪೇಪರ್ ವರ್ಗಲ್ಲಿ ನಮ್ಮ ಹೆಸರಲ್ಲಿ ಇದೆ ಅಂತ. ನೋಡಪ್ಪ ಇದು ನಂದು ಜಾಗ, ನನ್ನ ಜಾಗಕ್ಕೆ ಬಂದು ನೀನು ಕಟ್ಟಿದ್ದೆ, ನಿನ್ನ ಜಾಗ ನೋಡಪ್ಪ ಅಲ್ಲೇ ಐತಿ ಅಂತ. ಮತ್ತು ಕಟ್ಟತಕ್ಕ ಸುಮ್ಮನೆ ಆಗಲ್ಲ, ನಿನ್ನ ಜಾಗ ನೀನು ನೋಡ್ಕೊಂಬೇಕಲ್ಲನಪ್ಪ. ನಿನ್ನ ಪೇಪರ್ ಎಲ್ಲೈತಿ, ನಿನ್ನ ನಂಬರ್ ಎಲ್ಲೈತಿ, ನಿನ್ನ ಮನೆ ಜಾಗ ಎಲ್ಲೈತಿ, ಅದನ್ನು ನೋಡ್ಕೊಂಡಲ್ಲೇ ನೀನು ಕಟ್ಟೋದು ನಿನ್ನ ತಪ್ಪ ನನ್ನ ತಪ್ಪ ಅಂತೀಯ. ಸೊ ಇದು ಹಿಂಗಾಗುತ್ತೆ. ಹಾಂ, ಈ ಥರ ಏನೈತೆ ಇಲ್ಲಿ ತಪ್ಪು ಮಾಡ್ತಾರಲ್ಲ, ಇಲ್ಲಿ ತಪ್ಪು ಮಾಡಿದಾಗ ಆಯ್ತು ಕಣಪ್ಪ ಗೊತ್ತಿಲ್ದಲೇ ಆಗೇ ಐತೆ ಅನ್ನತಕ್ಕದ್ದು. ಈಗ ಒಂದು ಪರಿಹಾರ ನನಗೆ ಹೇಳಪ್ಪ, ಈಗ ಹೆಂಗೆ ಮಾಡ್ತೀಯ? ಇಲ್ಲ ಹಣ ಕೊಡೋಣ, ಏನೋ ನಾನು ಶ್ರಮ ಪಟ್ಟಿದ್ದೀನಿ, ಓಲ್ ನಾನು ಖರ್ಚು ಮಾಡೋದು ಹಣ ಕೊಡಪ್ಪ ಅದ್ರಾಗಾರ ಕಟ್ಕೊಂತೀನಿ, ನನ್ನ ಜಾಗಕ್ಕೆ ಹೋಗ್ತೀನಿ ಆಯಿತು. ಇಲ್ಲಾಂದರೆ ಆ ಜಾಗನೇ ನಾನೇನಂತ ನಿನಗೆ ಕೊಡ್ತೀನಿ. ಇಲ್ಲಿ ಒಂದು ಸಮಸ್ಯೆ ಈ ಥರ ಬರುತ್ತೆ. ಇಲ್ಲಿ ಏನಾಗುತ್ತೆ ಸ್ವಾಮಿ, ನಾನು ಇದ್ರಾಗೇನೈತೆ ನಿನಗೂ ಒಂದು ದೇವ್ರ ಸ್ಥಾನ ಕಟ್ತೀನಿ. ಓಕೆ, ಅಂದರೆ ದೇವ್ರು ಇದ್ದಿದ್ದ ಜಾಗ, ದೇವ್ರು ಇರೋಕ್ಕೆ ಒಂದು ಜಾಗ ಕೊಡಬೇಕು, ನನಗೆ ಕೊಡ್ಬೇಕಲ್ಲಿ. ಅದನ್ನೇ ಈಶಾನ್ಯ ದಿಕ್ಕು ಅಂತ ನಾವು ಹೇಳ್ತೀವಿ. ಓಕೆ. ಆ ದಿಕ್ಕಿನೊಳಗೇನೈತೆ ನಿನಗೆ ಸದಾ ಕಾಲ ಏನೈತಪ್ಪ ನಿನ್ನ ಹೆಸರು ಒಂದು ಜ್ಯೋತಿ ಉರಿತಾ ಇರ್ತೈತಿ. ಅಲ್ಲಿನ ಸ್ವಾಮಿ ಅಲ್ಲಿ ಯಾವ ದೇವ್ರಿತ್ತ ಏನೈತೆ ಗೊತ್ತಿಲ್ಲ ಅಂದರೆ ಯಾವ ದೇವರಾರ ಇರಲಿ, ಒಂದು ಏನೈತೆ ಜಗತ್ತಿಗೆ ಏನೈತೆ ಪಾರ್ವತಿ ಪರಮೇಶ್ವರನ್, ಶಿವನಾರಾಯಣ ಮಹಾಲಕ್ಷ್ಮಿ, ಇದಾಗ ಬ್ರಹ್ಮ ಅನ್ನತಕ್ಕದ್ದನೇನೈತೆ ಸೃಷ್ಟಿಕರ್ತ, ಇದಾಗ ವಾಗ್ದೇವಿ ಸರಸ್ವತಿ, ಈ 3 ಜನ ಏನೈತೆ ವಿಘ್ನ ನಿವಾರಕ ಅನ್ನೋದನ್ನ ಗಣಪತಿ. ಇಷ್ಟನೇ ಏನೈತೆ ಭೂಮಿ ಅನ್ನತಕ್ಕದಕ್ಕೆ ಈ ದೇವ್ರುಗಳು ಯಾವುದೇ ಗೊತ್ತಾಗಲಿಲ್ಲ ಅಂದರೂ ವರಾಹ ಸ್ವಾಮಿ ಅನ್ನತಕ್ಕದ್ದು, ಇಲ್ಲ ವರಾಹಿ, ಈ ಭೂಮಿಗೆ ಅಧಿಕಾರನ ಸ್ವೀಕರಿಸ್ತಾರೆ ವರಾಹ ಸ್ವಾಮಿ. ಶಿವನಾರಾಯಣಗೂ ಏನೈತೆ ಜಾಗ ಕೊಟ್ರೇ ವರಾಹ ಸ್ವಾಮಿ. ಇದನ್ನು ಏನೈತೆ ಆ ವರಾಹ ಸ್ವಾಮಿ ಅನ್ನತಕ್ಕದನ್ನು ಅವನ ಹೆಸ್ರು ಹೇಳ್ಬಿಟ್ಟು ಆ ಜಾಗದಾಗ ಒಂದು ಕುಟುಂಬದಾಗ ಒಂದು ದೀಪ ಉರಿತಾ ಇರಲಿ, ಆ ಜ್ಯೋತಿ ಬೆಳಗ್ತಾ ಇರಲಿ, ಒಂದು ಸುಗಂಧ ಅವ್ರ ಕುಟುಂಬ ನೋಡಿ ತಣ್ಣಗಿರ್ತೈತೆ. ಅವ್ರು ತಿಳಿದೆಲ್ಲ ಏನೈತೆ ಅದನ್ನೇ ಹೇಳ್ತೀವಲ್ಲಣ್ಣ, ನಮ್ಮಲ್ಲಿ ಆಗ್ತಾರ ಆಗು ಹೋಗುಗಳುಗಳನ್ನ ಹಿನ್ನೆಲೆಗಳ್ನ, ನಮ್ಮಲ್ಲಿ ಆಗ್ತಾರ ನೋವುಗಳ್ನ ನಾನು ಯಾಕೆ ಇದನ್ನು ಪರಿಶೀಲನೆ ಮಾಡ್ಕೊಂಡ ಮೇಲೆ ಇನ್ನು ನಾವು ಈ ದಾರಿಗೆ ಹೋಗ್ತಾರ ತಪ್ಪಾಗ್ತೈತೆ. ಇಲ್ಲಿ ಏನಾದರೂ ನಮಗೇನಾದರೂ ಸತ್ಯನ ನಮಗೆ ಗುರುಗಳು ಒಂದು ಮಾರ್ಗದರ್ಶನ ಬೇಕು. ನಾನು ಯಾವುದೋ ಒಂದು ನವಿ ಸಿಗಾಕ್ಯಂಬೇಕಾದ್ರೆ ಏನೋ ನನ್ನಲ್ಲಿ ಲೋಪ ಕಾಣ್ತಾ ಐತೆ. ನಾನು ಇಷ್ಟೊಂದು ವ್ಯವಹಾರದೊಳಗೆ ಚೆನ್ನಾಗಿ ಹೋಗ್ತಿದ್ದನು, ಮಗ ಚೆನ್ನಾಗಿ ಓದ್ತಿದ್ದನು, ನಮ್ಮ ದುಡಿಮೆ ಚೆನ್ನಾಗಿ ಆಗ್ತಿತ್ತು, ನನ್ನ ಗಾಡಿಗಳು ಚೆನ್ನಾಗಿ ಓಡ್ತಿತ್ತು, ನನ್ನ ಹೋಟ್ಲು ಕೆಲಸ ಚೆನ್ನಾಗಿ ಆಗ್ತಿತ್ತು. ಎಲ್ಲ ಏನೈತೆ ಇಲ್ಲಿ ಮನೆ ಕಟ್ಟಿದ ಮೇಲೆ ಮನೆಗೆ ಯಾರ ಮಾಟ ಮಾಡ್ಸಿರಾ, ಇಲ್ಲ ಮನೆಗೆ ಏನಾಯ್ತು ಗಾಳಿ ಪೀಡೆ ಮಶಾಣ ಆಯ್ತಾ, ಅವೆಲ್ಲ ಏನಾಯ್ತ ಈ ಕೆಲವ್ರಿಗೆ ಏನಾಗುತ್ತೆ ಜ್ಯೋತಿಷ್ಯ ಅನ್ನತಕ್ಕದ್ದು, ಇನ್ನೊಂದು ಓದೋರಿಗೆ ಏನಾಗುತ್ತೆ ಆತ್ಮಪ್ರಯೋಗ ಅನ್ನತಕ್ಕದ್ದು ಐತಿ, ಅಲ್ಲಿ ಏನಂತಕ್ಕದ್ದು ಮುನಿ ಸಂಚರಿಸ್ತಾ ಐತಿ ಅಂತ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಓಕೆ. ಇದರಲ್ಲಿ ಸತ್ಯಾಂಶ ಇಲ್ಲಿ ಯಾವುದು ದೈವ ಅನ್ನತಕ್ಕದ್ದು ಆ ಸ್ಥಳದಲ್ಲಿ ಏನೈತೆ ಐತಿ, ಆ ಜಾಗ ಯಾವ ರೀತಿ ನಾವು ಭೂಶುದ್ಧೀಕರಣ ಮಾಡ್ಕೊಬೇಕು. ನಾವೇನಾಯ್ತು ಆಹ್ವಾನ ಸ್ತುತಿ ಅಂತ ದೇವ್ರನ್ನ ಹೇಳ್ಕೊಂತೀವಿ. ಇದರಲ್ಲಿ ಏನೈತೆ ಆಹ್ವಾನ ಮಾಡ್ಕೊಂಡು ಪೀಠಕ್ಕೆ ಏನತಕ್ಕದ್ದನ್ನು ಕೊಡ್ತೀವಿ ಕುಂತ್ಕೊಳಕ್ಕೆ, ಅವ್ರಿಗೊಂದು ಸಿಂಹಾಸನ ಕೊಡ್ತೀವಿ, ಛತ್ರಿ ಚಾಮರ ಹಿಡ್ಕೊಂತೀವಿ, ಆಮೇಲೆ ಭೋಜನ ಇಕ್ತಿ ನೈವೇದ್ಯ ಕೊಡ್ತೀವಿ, ಎಲ್ಲ ಕುಂತ್ಕೊಳಕ್ಕೆ ಒಂದು ಆಸನ ಕೊಟ್ಟು ರೆಡಿ ಮಾಡಿವು. ಲಾಸ್ಟಿಗೆ ಎಲೆ ಅಡಿಕೆನೂ ಕೊಟ್ಟು ಅವನು ಸತ್ಕರಿಸಿವು. ಅತಿಥಿ ಸತ್ಕರ್ವ ಅಂತಕ್ಕದ್ದು ಏನಾಯ್ತು, ಅತಿಥಿ ಅನ್ನತಕ್ಕದ್ದು ಸತ್ಕರಿಸಿದ್ದಾಯ್ತು. ನಾವು ಆ ಅತಿಥಿ ಸತ್ಕರಿಸಿದ ಮೇಲೆ ಅತಿಥಿಯಿಂದ ನಮಗೆ ಬರ್ಬೇಕಾದ ಭಾಗ್ಯ ಸುಖ ಅನ್ನತಕ್ಕದ್ದು ನಾವು ಪಡ್ಕೊಬೇಕು ಅಂದಾಗ, ನಾವು ಆ ಅತಿಥಿ ಭಾಗ್ಯನ ಅಂದ ನಾವು ಸುಖ ಪಡ್ಕೊಬೇಕಾದಾಗ ಅಲ್ಲಿ ಅತಿಥಿ ನಾವು ಬರು ಮಾಡ್ಕೊಬೇಕು. ಯಾವ ಮಾಟ ಮಂತ್ರ ಇನ್ನೊಂದು ಯಾವುದು ನಮಗೆ ನಾಟಿಲ್ಲ ಸ್ವಾಮಿ. ಮನೆ ಕಟ್ಟಿದ ಮೇಲೆ ಹಿಂಗಾತಂದು ಆ ಭೂಮಿಯೊಳಗೇನೈತೆ ಭೂಮಿ ಶುದ್ಧಿ, ಭೂಶುದ್ಧೀಕರಣ ಅಂತೀವಿ. ಏನೈತೆ ಪುಣ್ಯಹ ಅಂತೀವಿ ನಾವು. ನಮ್ಮ ದೇವ್ರ ವಿಗ್ರಹಗಳ್ನ ಆಗಲಿ, ನಾವು ದೇವರಿಗೆ ತಂದಂಥ ಹೂಗಳು ಮತ್ತು ಅಭಿಷೇಕ ಸಾಮಾನುಗಳು ಮತ್ತು ನಮ್ಮದು ಆತ್ಮ ಏನೈತೋ ಅಪವಿತ್ರ ಪವಿತ್ರೋ ಭವ ಅಂತ ಹೇಳ್ಬಿಟ್ಟು ನಾವೇನೈತೆ ನಮ್ಮ ಆತ್ಮ ಶುದ್ಧೀಕರಣ ಮಾಡ್ಕೊಂತೀವಿ. ದೇವರು ಪೂಜಾ ವಸ್ತುಗಳನ್ನ ಶುದ್ಧೀಕರಣ ಮಾಡ್ಕೊಂತೀವಿ. ಭೂಮಿ ಶುದ್ಧಿ ಅಂತೀವಿ, ಭೂ ಶುದ್ಧಿ ಸ್ವಾಹ ಅಂತೀವಿ ನಾವು. ಆ ಭೂಮಿ ಶುದ್ಧಿ ಮಾಡ್ಕೊಬೇಕಾದಾಗ ಸ್ವಲ್ಪ ಸುಣ್ಣ, ಇಷ್ಟು ಸುಣ್ಣ ಆಗಬೇಕು, ಹಸಿನ ಗಂಜಲ ಮತ್ತು ಆ ಹಸಿನ ಹಾಲು, ಒಂದಿಷ್ಟು ಗಂಗೆ ನೀರು, ಈ 4 ಮಿಕ್ಸ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಗಂಗೆ ಚಮನ ಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಜಲಸ್ವಿನಂ ಅಂತೇಳ್ಬಿಟ್ಟು ಅವ್ರು ಏನು ಬರುತ್ತೆ ಮುಂದಕ್ಕೆ ಅದನ್ನು ಮಮ ದೇಹ ಶುದ್ಧಿ, ಮಮ ಆತ್ಮಶುದ್ಧಿ, ಮಮ ನಮ್ಮ ಗೃಹ ಶುದ್ಧಿ, ಭೂ ಶುದ್ಧಿ ಇದನ್ನು ಹೇಳ್ಕೊಂಬಿಟ್ಟು ಅದನ್ನೇನೈತೆ ಅವ್ರು ಪೋಷಣೆ ಮಾಡ್ಕೊಂಡ್ರಾಯ್ತು. ಅಲ್ಲಿ ಏನೈತೆ ಅಲ್ಲಿ ಭೂಮಿ ಶುದ್ಧಿ ಆಯ್ತು. ಓಕೆ.
ಇದು ನೀನು ವಾಸ ಮಾಡಕ್ಕಣಪ್ಪ, ಇದು ನಿನ್ನ ಕೊಠಡಿ, ಇದು ನನ್ನ ಕೊಠಡಿ. ಇಷ್ಟರಾಗೇನೈತೆ ಇಬ್ಬರು ಜೀವನ ಮಾಡ್ಕೊಂಡು ಹೋಗೋಣ. ಇಲ್ಲಿ ಅವಾಗೇನೈತೆ ಮನೆ ದೇವ್ರ ಇದ್ದದ್ದು, ಮನೆ ದೇವ್ರಿರೋ ಜಾಗದೊಳಗೆ ಯಾವ ಕಲಹ ಹುಟ್ಟಲ್ಲ, ಶಾಂತವಾಗಿರುತ್ತೆ. ಹಾಂ, ಬೇಕಿಲ್ದಂಗೆ ಏನೋ ಕಟ್ಬೇಕು ಯಾವುದೋ ಒಂದು ದಿಕ್ಕಲ್ಲಿ ಬುಡಿ ಯಾವುದೋ ಒಂದು ಪೂಜೆ ಮಾಡೋಣ, ಯಾರಿಗೋ ಬೇಕು ಮಾಡ್ತಾರೆ. ಹಿಂಗೆ ಕಟ್ಬಿಟ್ಟು ಏನೈತೆ ಹೆಂಗಸ್ರಿಗೊಳಗೋಸ್ಕರ ಅಷ್ಟು ಜನ ದೇವ್ರ ಮನೆ ಕಟ್ಟಿರ್ತಾರೆ, ನೀನು ಪೂಜೆ ಮಾಡ್ಕ್ಯ ನೀನು ಅಂತೇಳಿ. ಆದರೆ ಹೆಂಗಸ್ರುಗಳ್ನಾಗ ಏನೈತೆ ಪೂಜೆ ಮಾಡೋಕ್ಕೇನೈತೆ ನೀನು ಬಿಟ್ಟಿರಲ್ಲ. ಇಲ್ಲ, ಇದು ಭಗವಂತಗೆ ಆಗಿ ಸ್ವಾಮಿ ತಾಯಿಗೆ ಆಗಿ ಈ ಸ್ಥಾನ ಇರಲಿ, ಅವ್ರ ಜೊತೆಗೆ ನಾವು ಇರೋಣ ಅಂತೇಳಿ ಮಾಡಿರಿ ನೋಡ್ರಿ, ಆ ಮನೆ ಯಾವತ್ತು ವಿಘ್ನ ಬರಲ್ಲ, ಆ ಜಾಗ ಮ್ಯಾಕ್ ಬರುತ್ತೆ. ನೀವು ಒಂದು ಅಪ್ಟೇರ್ ಇದ್ದಾನೆ 2 ಅಪ್ಟೇರ್ ಕಟ್ಕೊಂತಾರೆ. ಇದನ್ನು ಯಾಕೆ ಅಂದ್ರಣ, ಇದು ನಮ್ಗೆ ಅಧಿಕಾರ ಕೊಟ್ಟರನ್ನ ಜ್ಞಾಪನಿಸ್ಕೊಬೇಕು. ಇವತ್ತು ನಂದು ಅನ್ನತ ಸ್ವಾಧೀನ, ಇವತ್ತು ನಾವು ಭೂಮಿ ಉಳ್ತಾ ಇದ್ದೀವಿ, ಅದಕ್ಕೇನೈತೆ ನಾವು ಸಾಗುವಳಿ ಪತ್ರ ತಗೊಬೇಕು, ಒಂದು ನಾವು ಪಾಣಿ ಮಾಡ್ಕೊಬೇಕು, ನಮ್ಮ ಹೆಸ್ರಿಗೆ MR ಮಾಡ್ಕೊಬೇಕು, ಈ ಖಾತಾ ಮಾಡ್ಕೊಬೇಕು. ಅಲ್ಲಿಗೆ ನಮ್ಗೊಂದು ಅಧಿಕಾರ ಕೊಟ್ಟರು ನಂಗೆ. ಹೌದು ಅಲ್ವಣ್ಣ? ಈಗ ಅಧಿಕಾರ ಕೊಟ್ಟರೆ ನೀನು ಗೌರ್ಮೆಂಟ್ ಕಡೆಯಿಂದ ನಿನ್ಗೆ ಅಧಿಕಾರ ಸಿಕ್ತು, ಭಗವಂತನ ಕಡೆಯಿಂದ ಅಧಿಕಾರ, ಆ ಅಧಿಕಾರ ನೀನು ಸ್ವೀಕರಣೆ ಮಾಡ್ಕೊಬೇಕಾದಾಗ ನೀನು ಕೊಟ್ಟದ್ರಾಗಪ್ಪ ನೀನು ಇರೋಣ, ನಾನು ಇರೋಣಪ್ಪ, ನಿನ್ನಿಂದ ನಾನು ಜೀವನ ಮಾಡ್ಕೊಂಡು ಹೋಗ್ತೀನಿ, ನಿನ್ನಿಂದ ನಾನು ಇಲ್ಲಿ ಇರೋವರೆಗಾಗ ವಿಶ್ರಾಂತಿ ಪಡ್ಕೊಂಡು ನನ್ನ ಕುಟುಂಬನೂ ಒಂದು ನೆಮ್ಮದಿಯಾಗಿ ನಮ್ಮನ್ನ ಹೆಂಗೆ ಇಲ್ಲಿ ತಕ ತಂದು ನನ್ನ ಮಕ್ಕಳು ಇದೇ ಥರ ಶಾಂತಿಯುತವಾಗಿ, ಯಾವುದೇ ದುರ್ಮರಣಕ್ಕೆ ತುತ್ತಾಗದಂಗೆ, ಯಾವ ಅನಾರೋಗ್ಯಕ್ಕೆ ತುತ್ತಾಗದಂಗೆ, ಯಾವ ಕಷ್ಟಕ್ಕೆ ಸಿಲುಕ್ದಂಗೆ ನಮ್ಮನ್ನು ಕಾಪಾಡ್ಕೊಂಡು ಹೋಗಪ್ಪ ಅಂಥೇಳಿ ದಿನ ಏನೈತೆ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿ ಜ್ಯೋತಿ ಉರಿಸ್ಕೊಂಡು ಹೋಗ್ಲಣ. ಅವ್ರ ಮನೆ ಯಾವತ್ತೂ ಒಂದು ಅನಾಹುತಕ್ಕಾಗಲಿ ಇನ್ನೊಂದು ಕಲೆ ಸಾವಿನ ದರದಿಂದ ತಪ್ಪಿಸ್ಕೊಬೋದು. ಅದು ಎಲ್ಲಿ ಹೋಗಿ ಕೈ ಮುಗಿದ್ರೆ ಅವ್ರು ದೇವ್ರ ಮನೆ ಕೈ ಮುಗಿದು ಹೋಗ್ಲಿ ಅಲ್ಲಿಂದಲೇ ಆ ಕಾರ್ಯ ಒಳ್ಳೇದಾಗುತ್ತೆ. ಇಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಮ್ಮ, ನನ್ನ ಭವಿಷ್ಯ ಇವತ್ತು ನನ್ನ ಸತ್ಯ ನನಗೇನೈತೆ ಅಲ್ಲಿ ಆ ಜಾಗದಾಗ ತಿಳಿಸ್ಕೊಟ್ಟು ನನಗೆ ಆ ದೇವಾಲಯಕ್ಕೆ ಹೋಗ್ತಿದ್ದಂಗೆನ ನನ್ನ ಮನೆ ಕಷ್ಟ ಇಲ್ಲಿ ಏನೇನೋ ದುಷ್ಟಶಕ್ತಿಗಳೈತೆ ಏನೈತೋ ನನ್ನ ಮನೆದು ಅಲ್ಲಿ ತಿಳಿಸ್ಕೊಡವ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಂತ ಅಂದಾಗ ಅಲ್ಲೇದೇನೈತೆ ಸತ್ಯಾಂಶ ಸಿಗುತ್ತೆ. ಅಂದರೆ ದೇವ್ರುಗಳೇ ಇಲ್ಲಿ ನಮಗೆ ರಕ್ಷಣೆ, ಅಂದರೆ ಎಲ್ಲ ಥರದ್ರಲ್ಲಿ ಕೂಡ ನಮಗೆ ಅನುಕೂಲ ಮಾಡಿಕೊಟ್ಟು ನೆಮ್ಮದಿ ಜೀವನನ ಕಟ್ಕೊಡ್ತಾರೆ. ನೆಮ್ಮದಿನ ತಕ್ಕದ್ದು ನಾವು ಅವರಿಂದಲೇ ಕಾಣ್ಬೇಕಣ್ಣ. ಇವತ್ತು ಏನಾಯ್ತೋ ದರೆ ಎತ್ತಿ ಮನೆ ಎತ್ತಿ ಉರಿಬೋದು, ಎಲ್ಲರೂ ಉಳ್ಕೊಂಬೋದು ಆಚೆ ಕೊಡಾಗಿ, ದರೆ ಎತ್ತಿ ಉರಿದ್ರೆ ನಾವು ನಿಲ್ಲಕ್ಕಾಗಲ್ಲ, ಆಗಲ್ಲ. ಎಲ್ಲಿ ಇರ್ತೀಯ? ಈ ತಪ್ಪಿಸೋಣಕ್ಕೆ ನಾವು ಮಾನವರು ಅಷ್ಟು ಬೇಗ ಹೋಗೋಕ್ಕಾಗಲ್ಲ, ನಾವು ಆಗಲ್ಲ. ಈ ಭೂಮಿ ಮೇಲೆ ಇರ್ಬೇಕು, ನಾವು ಆರಕ್ಕಾಗಲ್ಲ. ಆರಿರೋನೈತೆ ಎಲ್ಲಿ ತಕ ಆರ್ತೀಯ? ಏನೈತೆ 2 ಅಡಿ ಜಂಪ್ ಮಾಡ್ಬೋದು. ಈ ದರೆ ಎತ್ತಿ ಅನ್ನತಕ್ಕದ್ದು ಅದನ್ನೇ ದರೆ ಅನ್ನತಕ್ಕದ್ದು ಈ ಪ್ರಕೃತಿ ಮಾತೆ ಸುಂದರವಾದಂಥ ಈ ಭಾರತಾಂಬೆ ತಾಯಿ ಅನ್ನತಕ್ಕದಳು ಒಂದು ಸೌಂದರ್ಯ ಅನ್ನತಕ್ಕದನ್ನು ಹೊತ್ತು ಈ ಭೂಮಿ ಅನ್ನತಕ್ಕದ್ದು ರಕ್ಷಿಸಬೇಕಾದಳು ಅವಳು ತಾಯಿ ಭಾರತ ಮಾತೆ. ಅವಳು ಏನೈತೆ ಇಲ್ಲಿ ನಮಗೆ ಆ ದೇವ ಅನ್ನತಕ್ಕದ್ದು ದೇವತೆಗಳಿಂದನ ಹೊರವಾಗಿ ಏನೈತೆ ಈ ಭೂಮಿ ಅನ್ನತಕ್ಕದನ್ನು ರಕ್ಷಣೆ ಆಗಿ ಏನೈತೆ ಇದು ಪಡೆದಂಥದ್ದೇ ಈ ಭಾರತ ಭೂಮಿಗೆ ಎಲ್ಲಾದ ಒಂದು ಶಾಂತಿ ಸಂಹಾರ ಅನ್ನತಕ್ಕದ್ದನ್ನು ಏನು ಮಾಡಿ ಕಾಪಾಡ್ಕೊಂಡು ಶಾಂತಿಯಿಂದ ಕಾಪಾಡ್ತಾಳೆ ಅಂದರೆ ಇದನ್ನು ನನ್ನ ಕುಟುಂಬ, ನನ್ನ ಕ್ಷೇತ್ರ, ಇದು ನನ್ನ ದೇಹ ಅಂತ ನಮ್ಮ ಆ ದೇಹದೊಳಗೇನೈತೆ ನಾವು ಈ ವರಾಹ ಸ್ವಾಮಿ ಅನ್ನತಕ್ಕದ್ದನ್ನು ಯಾವಾಗ ವರಾಹ ತಾಯಿನೇನೈತೆ ನಾವು ಬೇಡ್ಕೊಂತೀವಲ್ಲ ಇಚ್ಛಾಶಕ್ತಿ ಅನ್ನತಕ್ಕದ್ದು ವರ ಪ್ರಾಪ್ತಿ ಆಗುತ್ತೆ, ಆ ಮನೆ ಕಲಹ ಕಮ್ಮಿ ಆಗುತ್ತೆ. ಸೊ ವೀಕ್ಷಕರು, ಯಾಕಂದರೆ ಸಾಮಾನ್ಯವಾಗಿ ನೋಡಿರ್ತೀವಿ ಒಂದೊಂದು ಅವಿಭಕ್ತ ಕುಟುಂಬಗಳು, ಕೆಲವೊಂದು ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಒಟ್ಟಿಗಿದ್ರೂ ಶಾಂತವಾಗಿರ್ತಾರೆ, ಯಾರೂ ಗಲಾಟೆ ಮಾಡ್ಕೊಳ್ಳಲ್ಲ. 2 ಜನ 3 ಜನ ಚಿಕ್ಕ ಚಿಕ್ಕ ಕುಟುಂಬಗಳು ಇರೋ ಜಾಗಗಳಲ್ಲಿ ಗಲಾಟೆಗಳು ಜಾಸ್ತಿ. ಯಾಕಂದರೆ ಅಲ್ಲಿ ಒಬ್ರಿಗೊಬ್ರಿಗೆ ಆಗ್ತಾಯಿಲ್ಲ, ಅಷ್ಟು ಜನ ಹೆಂಗೆ ನೆಮ್ಮದಿ ಇರೋದು ಯಾಕೆ ಸಾಧ್ಯ? ಇಲ್ಲಿ ಒಬ್ರಿಬ್ಬರೊಳಗೆ ಗಲಾಟೆ ಆಗಿ ಅಂದರೆ ಇದ್ರ ಬಗ್ಗೆ ನಾವು ಒಂದಷ್ಟು ಪ್ರಶ್ನೆಗಳು ನನಗೆ ಇತ್ತು, ಕೆಲವೊಂದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ಗೋವಿಂದಣ್ಣವ್ರ ಕಡೆಯಿಂದ ಒಂದಷ್ಟು ಮಾಹಿತಿ ಕೊಟ್ಟಿದ್ದು. ಇಲ್ಲಿ ಮೇಯ್ನಾಗಿ ಭೂಮಿ, ನಾವಿರೋ ವಾಸವಾಗಿರೋ ಭೂಮಿ, ಆ ಭೂಮಿ ಮಿಸ್ಟೇಕ್ ಇತ್ತು ಅಂದರೆ ಈ ಥರದ ತೊಂದರೆ ಆಗ್ತದೆ. ಅಲ್ಲಿ ದೈವ ನೆಲೆಸೋಕ್ಕೆ ಒಂದು ಜಾಗ ಮಾಡಬೇಕು. ನಾವು ರೆಗ್ಯುಲರಾಗಿ ಒಂದು ದೇವ್ರ ಮನೆ ಮಾಡ್ತೀವಿ, ಮನೆ ಕಟ್ಟಿದ್ರೆ ಆ ಥರದ್ದು ಶಾಂತವಾದ ಮನೆ ಮಾಡಿದ್ರೆ ಆಗಲ್ಲ, ಅದಕ್ಕೆ ಪೂಜೆ ಸರಿಯಾಗಿ ಮಾಡಬೇಕಾಗ್ತದೆ. ಪೂಜೆ ಮಾಡಿದ್ರೆ ದೇವ್ರಿಗೂ ಶಾಂತಿ ಆಗ್ತದೆ, ಆ ಮನೆಯಲ್ಲೂ ಶಾಂತಿ ಇರ್ತದೆ. ಸೊ ಇದನ್ನು ನೀಟಾಗಿ ಬಿಡಿಸಿ ತಿಳಿಸವ್ರೆ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗೋವಿಂದಣ್ಣವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ ವೀಕ್ಷಕರೇ.